ಅಕ್ಕಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ಏನೂ ಬಳಸದೆ ಕೇವಲ 10 ನಿಮಿಷದಲ್ಲಿ ಹತ್ತಿಯಂತೆ ಮೃದುವಾದ ಇಡ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಿದ್ದೀನಿ. ಅಂದರೆ ನಾವು ಬಾಂಬೆ ರವೆ ಅಂತ ಹೇಳ್ತೇವಲ್ಲ, ಆ ರವೆನ ಹಾಕ್ಕೊತಿದ್ದೀನಿ. 1 ಗ್ಲಾಸ್ ರವಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಮೊಸರು ಹಾಕ್ಕೊಂಡಿನಿ, ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ಕೊತಿದ್ದೀನಿ. ಇದು ನಾರ್ಮಲಾಗಿ ಇಡ್ಲಿ ಹಿಟ್ಟು ಇರುತ್ತೆ ಅಲ್ವಾ, ಅದೇ ರೀತಿಯಾಗಿರಬೇಕಿದು ಕೂಡ. ನೋಡಿ 3 ಸಾಮಗ್ರಿ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಕೇವಲ ಒಂದು 5 ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಜಾಸ್ತಿ ಹೊತ್ತು ಬಿಡಬೇಕಂತೇನಿಲ್ಲ, ನಾವು ಇದರಲ್ಲಿ ಮೊಸರು ಹಾಕಿರ್ತೀವಲ್ಲ, ಹೀಗಾಗಿ ಆಟೋಮೆಟಿಕ್ ಹುಳಿ ಬಂದಿರುತ್ತೆ ಇಡ್ಲಿ. ಇವಾಗ ನಾನು ಒಂದು 10 ನಿಮಿಷ ಆಗೋ ತನಕ ಬಿಟ್ಟಿದ್ದ. ಇದೇನು ನನಗೆ ಜಾಸ್ತಿ ಗಟ್ಟಿ ಅನ್ನಿಸ್ತಿಲ್ಲ, ಹೀಗಾಗಿ ನಾನಿಲ್ಲಿ ನೀರನ್ನ ಹಾಕ್ಕೊತಿಲ್ಲ. ನಿಮಗೆ ಜಾಸ್ತಿ ಗಟ್ಟಿ ಆಗಿತ್ತಂದರೆ ನೀವು ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಳಿ. ಮತ್ತು ಒಂದು 2 ಚಿಟಿಕೆ ಆಗುವಷ್ಟು ನಾನಿಲ್ಲಿ ಸೋಡಾ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ಹಾಕಬಾರ್ದು ಸೋಡಾ, ಸ್ವಲ್ಪ ಹಾಕೋಬೇಕಾಗುತ್ತೆ, ಅಥವಾ ನೀವು ಸ್ವಲ್ಪ ಇನ್ನೂ ಹಾಕೊಂಡ್ರೂ ಭೀ ನಡೆಯುತ್ತೆ. ಇಲ್ಲಾನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಇವಾಗ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಜಾಸ್ತಿ ತಿಳಿ ಇರಬಾರ್ದು ಹಿಟ್ಟ, ಸ್ವಲ್ಪ ಲೈಟಾಗಿ ಗಟ್ಟಿನೇ ಇರಲಿ, ಇಡ್ಲಿ ತುಂಬಾ ಸರಿಯಾಗಿ ಬರುತ್ತೆ. ನೋಡಿ ಇವಾಗ ಎಲ್ಲ ಪಾತ್ರೆಗೆ ನಾನಿಲ್ಲಿ ಇಡ್ಲಿ ಹಿಟ್ಟು ಹಾಕ್ಕೊಂಡು ಇವಾಗ ಇಲ್ಲಿ ಹಬೆಯಲ್ಲಿ ಬೇಯೋದಕ್ಕೆ ಇಡ್ತಿದ್ದೀನಿ. ಸುಮಾರು ಒಂದು 7 ರಿಂದ 8 ನಿಮಿಷ ಆಗೋ ತನಕ ಇದಕ್ಕೆ ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ನೋಡಿ ಒಂದು 7 ರಿಂದ 8 ನಿಮಿಷ ಆಗೋ ತನಕ ನಾನು ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ತುಂಬ ಬಿಸಿಯಾಗಿದೆ, ಹೀಗಾಗಿ ಒಂದು 2-3 ನಿಮಿಷ ನಾನು ಹಾಗೇ ಬಿಡ್ತಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ಇಡ್ಲಿ, ಬಿಸಿ ಬಿಸಿ ಇರುವಾಗ ತಕ್ಕೋಬಾರ್ದು. ಒಂದು 3-4 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ. ಇವಾಗ ಇಡ್ಲಿನ ತಗೊತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಹತ್ತಿ ಥರ ಬರುತ್ತೆ ಇದು. ಏನು ಕನ್ಫ್ಯೂಷನ್ನೇ ಬೇಡ. ಜಸ್ಟ್ ನೀವು ರವೆಯಲ್ಲಿ ಮೊಸರು ಮತ್ತು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಈ ಇಡ್ಲಿನ ಮಾಡ್ಕೋಬೋದು. ಏನು ಜಂಜಾಟನೇ ಇಲ್ಲ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನಾರ್ಮಲಾಗಿ ಕಾಯಿ ಚಟ್ನಿ ಜೊತೆಗೆ ಅಥವಾ ಸಾಂಬಾರು ಜೊತೆಗೆ ಎರಡಕ್ಕೂ ನೀವು ಈ ಇಡ್ಲಿನ ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.